100ಕ್ಕೆ 100 ಸೌಜನ್ಯನ ಗುಂಪು ಮೂಲೆ ಗುಂಪು ಆಗಲಿಕ್ಕೆ ಸಾಧ್ಯನೇ ಇಲ್ಲ. 13 ವರ್ಷದಿಂದ ಸೌಜನ್ಯ ಎದ್ದೆದ್ದು ಬರ್ತಾ ಇದ್ದಾಳೆ. ನನಗೆ ಗೊತ್ತಿಲ್ಲ ಬುರುಡೆ ವಿಷಯದಲ್ಲಿ ನಾನು ಸೌಜನ್ಯ ಹೋರಾಟಗಾರ್ತಿಯಾಗಿ ಬಂದದ್ದು. ಈ ಬುರುಡೆ ವಿಷಯಕ್ಕೂ ಸೌಜನ್ಯನ ಕೇಸಿಗೂ ಸಂಬಂಧ ಇಲ್ಲ. ನಾನು ಮೊದಲೇ ಹೇಳಿದೆ, ಬೈಗಳು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಒಂದು ವೇಳೆ ಅದು ಬುರುಡೆ ಒಂದು ವೇಳೆ ಇಷ್ಟವಾಗಿ ಸೌಜನ್ಯಕ್ಕೆ ಸಾಕ್ಷಿಯಾಗಿ ನ್ಯಾಯ ಸಿಗಲಿಕ್ಕೂ ಸಾಧ್ಯತೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಇರ್ಬೋದು ಅಂತ. ನಾನು SIT ಅಧಿಕಾರಿ ಅಲ್ಲ, ನನಗೆ ಮಾಹಿತಿ ಇಲ್ಲ. ನಮಗೆ ಮಾಧ್ಯಮದಿಂದ ಕೇಳಿ ಬರುವುದು, ಬೇರೇನಿಲ್ಲ. ಹಾಗಾಗಿ ಇವನ ಮಾತು ಕೇಳುವಾಗ ನಮಗೆ ಸೌಜನ್ಯ ಕೇಸಿ ನ್ಯಾಯ ಸಿಗ್ಬೋದು. ಬುರುಡೆಯಿಂದ ನನಗೆ ಅವಶ್ಯಕತೆ ಇಲ್ಲ. ಮತ್ತು ಸೌಜನ್ಯನ ಕೇಸಿಗೆ ಬುರುಡೆಗೆ ತಾಳೆ ಮಾಡಬೇಡಿ. ಸೌಜನ್ಯ ಕೇಸೇ ಬೇರೆ. ಸೌಜನ್ಯ ಕೇಸನ್ನು ಎಷ್ಟೋ ತೇಜೋದ ಮಾಡಿದರೆ ಎದ್ದೆದ್ದು ಬರ್ತದೆ ಸೌಜನ್ಯ ಕೇಸ್. ಯಾರು ಏನು ಮಾಡಿದರು ಇದು ಸಹ ಈಗ ಎಲ್ಲ ಲಿಂಕ್ ಕೂಡ ಸೌಜನ್ಯ ಕೇಸ್. ಆಯ್ತಪ್ಪ, ಸೌಜನ್ಯನೆಲ್ಲ ಮಾತಾಡಿ. ನಮಗೆ ಸೌಜನ್ಯನ ನೋಡುವಾಗಲೇ ಕೆಲವರಿಗೆ ಭಯ, ಸೌಜನ್ಯನ ಫೋಟೋ ಹಾಕುವಾಗ ಭಯ, ಸೌಜನ್ಯನ ಮಾರ್ಗದಲ್ಲಿ ಸೌಜನ್ಯ ಅಂತ ಹೇಳುವಾಗ ಅದನ್ನು ಬಿಸಾಡ್ತಾರೆ. ಸೌಜನ್ಯನ ಮೇಲೆ ಅತ್ಯಾಚಾರ ಕೊಲೆ ಆಗದಿದ್ರೆ ಇಷ್ಟು ಹೆದರ್ತಾರೆ ಯಾಕೆ? ಫೇಸ್ ಮಾಡಿ ಮಾತಾಡಿ ಅಲ್ಲ, ಯಾಕೆ ಇಷ್ಟು ಹೆದರ್ತಾರೆ? ಒಂದು ಹೆಣ್ಣಿನ ಮೇಲೆ 13 ವರ್ಷದಿಂದ ಭಯ ಉಂಟು ಅಂತ ಹೇಳುವಾಗ ನಮಗೆಲ್ಲ ಕೋರ್ಟಲ್ಲಿ ಹೋಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಬ್ಯಾಂಗ್ಳೂರಿಗೆ ಹೋಗಬೇಕು, ನಮ್ಮ ಮೇಲೆ 10 ಕೋಟಿ 5 ಕೋಟಿ ಕೇಸ್ ಹಾಕಿ ಹಾಕ್ತಾರೆ ಹೇಳುವಾಗ ಸೌಜನ್ಯನ ಮೇಲೆ ಭಯ ಇಲ್ಲದ್ರೆ ಯಾಕೆ ಹಾಕ್ತಾರೆ? ಹಾಗಾಗಿ ಸೌಜನ್ಯದ ಇದಕ್ಕೂ ಯಾರು ತಾಳೆ ಇದು ಮಾಡಬೇಡಿ. ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. 100ಕ್ಕೆ 100 ಸೌಜನ್ಯಕ್ಕೆ ನ್ಯಾಯ ಸಿಗ್ತದೆ, ಅದಂತೂ ಸತ್ಯ. ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿ, ಆಕ್ಯುಟಲ್ ಕಮಿಟಿಗೋಸ್ಕರ ಸಿದ್ದರಾಮಯ್ಯ ಹತ್ರ ಒತ್ತಡ ಹಾಕಿ 100% ಅವರನ್ನು ಮುಂದುವರಿತಾರೆ. ದಾಖಲೆಗಳು ಉಂಟು. ಆ ಅಧಿಕಾರಿಗಳನ್ನು ತನಿಖೆ ಮಾಡಬೇಕಲ್ಲ, ಬಿಟ್ಟು ಬಿಡಲಿಕ್ಕಿಲ್ಲಲ್ಲ. ಆದಮ್ಮ ಅವರು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ತಿರುಗಿಸಿಕೊಳ್ಳುವಾಗ ಒಬ್ಬ ಅಧಿಕಾರಿ ಕೂತು ಅಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಳ್ಳುವಾಗ ಆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇಲ್ಲ, ನಮ್ಮನ್ನು ಕರೀತಾ ಇಲ್ಲ. ಕಾದ್ರೆ 100% ನಾನು ರುದ್ರಮುನಿಯ ಮುಂದೆ ಕೂತ್ಕೊಳ್ತೇನೆ. ಮತ್ತು ಅವನು ಬೇಡ, ಯಾರು ಕಿರಿಕೀರ್ತಿಯನ್ನೆಲ್ಲ ನಾನು ಅದಕ್ಕೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಒಂದು ಅಧಿಕಾರಿ ಬಂದು ನನ್ನ ಮುಂದೆ ಕೂತ್ರೆ 100% ಡಾಕ್ಟರ್ ರಶ್ಮಿಯಾ ಅಯ್ಯೋ ರುದ್ರಮುನಿ ಯಾರು ಬಂದು ಕೂತ್ಕೊಳ್ಳಿ, ಆ ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಮಾತಾಡ್ತೇನೆ. ಇದು ಸತ್ಯ, ಕಾನೂನಾತ್ಮಕವಾಗಿ ಮಾತಾಡಬೇಕು. ಇಲ್ಲ, SIT ಆಫೀಸಿಗೆ ನಾನೊಂದು ಸೋಷಲ್ ಆ್ಯಕ್ಟಿವಿಸ್ಟ್, ಮತ್ತು ಸೌಜನ್ಯ ಹೋರಾಟದಲ್ಲಿ ನಾನು ಭಾಗಿಯಾಗಿ ಮೊದಲಿಂದ ಈಗ ಅಂತ ಹೊರಟಾಗುತ್ತೆ. ಹಾಗೆ ನನಗೆ ಮೊನ್ನೆ ಒಂದು ವಿಡಿಯೋ ಸಿಕ್ಕಿತ್ತು, ಮತ್ತು ಕುಸುಮಕ್ಕ ಸೌಜನ್ಯನ ಅಮ್ಮ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದರು. ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದರು, ಕೈ ಪೂಜಾರಿ ವಿಷಯದಲ್ಲೆಲ್ಲ ನಮಗಿದ್ದ ಕಾರಣ ನಮ್ಮದು ಒಂದು ತನಿಖೆ ಮಾಡಬೇಕು. ಹಾಗೆ ನನ್ನ ಇಲ್ಲಿ ಒತ್ತಡ ಒಂದು ಸೋಷಲ್ ವರ್ಕರ್ ಆಗಿ ನಾವು ಯಾವತ್ತೂ ಹೇಳ್ತೇವೆ, ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ, ಕೆಲವರು ತೀರಿ ಹೋಗಿದ್ದಾರೆ. ಎಂತ ಅಂತೇಳಿ ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ. ನಾವು ಹೇಳ್ತಾ ಇದ್ದೇವೆ ಯಾರ್ಯಾರು ಹೇಗೆ ತೀರಿ ಹೋಗಿದ್ರು ಅಂತ. ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದರೆ, ಇನ್ನೀಗ ಚಿನ್ನಯ್ಯನ SIT ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದರೆ ನಮಗೆ ಗೊತ್ತಿಲ್ಲ. ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ. ಹಾಗಾಗಿ ಇನ್ನು ಮುಂದೆ ಅವನು ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು. ಹಾಗಾಗಿ SIT ಅವರಿದ್ರ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡಲಿಕ್ಕೆ ಬಂದದ್ದು. ಹೌದು, SIT ಏನಿದ್ರು ಮುಂದಿನ ತನಿಖೆಗೆ ಅವ್ನು ನಮಗೆ ಸೌಜನ್ಯ ಕೇಸಿಗೆ ಬೇಕು, ಒಂದು ಮುಖ್ಯ ಸಾಕ್ಷಿಗಾರರಾಗಿ ಬೇಕು. ಇನ್ನು ಎಲ್ಲ ಸಾಕ್ಷ್ಯ ಈಗ ಹೋದಾಗೆ ಚಿನ್ನಯ್ಯನ ಜೀವಕ್ಕೆ ಏನಾದರೂ ಆಗಬಾರ್ದು. ಹಾಗಾಗಿ SIT ಅವರು ಇದರೊಂದು ಜವಾಬ್ದಾರಿ ತಗೊಳ್ಬೇಕು ಅಂತ ನನ್ನ ವೈಯಕ್ತಿಕ ಮನವಿಯನ್ನು ಕೊಡಬೇಕು. ಅದಕ್ಕೂ ನನಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.